ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಎರಡನೇ ಪಾಠ ದ ಬಾಯ್ ಹೂ ಸೋಲ್ಡ್ ವಿಸ್ಡಮ್ ಅಂತ. ಜ್ಞಾನವನ್ನು ವಿವೇಕವನ್ನು ಮಾರುವ ಹುಡುಗ. ಈ ಪಾಠದಲ್ಲಿ ಬರುವಂತಹ ಕೆಲವು ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ಓರ್ಫನ್ ಅಂತಂದರೆ ಅನಾಥ, ತಬ್ಬಲಿ ಅಂತ, ಯಾರೂ ಇಲ್ಲದವ ಅಂತ. ಕ್ಲೆವರ್ ಅಂದರೆ ಚತುರ, ನಿಪುಣ, ದಕ್ಷ. ಬ್ರಿಲಿಯಂಟ್ ಅಂತ ಅಂದರೆ ಮೇಧಾವಿ, ತೀಕ್ಷ್ಣಮತಿ. ನಾವು ಒಂದು ವ್ಯಕ್ತಿಗೆ ಅನ್ವಯಿಸಿದಾಗ, ಇಲ್ಲಾಂದರೆ ಒಂದು ಬ್ರಿಲಿಯಂಟ್ ಅಂದರೆ ಅದ್ಭುತವಾದದ್ದು ಅಂತ ಹೇಳ್ಬೋದು. ಹಾಯರ್ ಬಾಡಿಗೆಗೆ ಅಂತ. ಆಟೋಗಳ ಮೇಗೆಲ್ಲ ಹಾಕಿರ್ತಾರೆ ಫಾರ್ ಹಾಯರ್ ಅಂತ ನೋಡಿರ್ಬೇಕು ನೀವು. ನಿಕಲ್ ಧಾತು, ತವರದಂಥ ಲೋಹ, ಒಂದು ಮೆಟಲ್. ಹ್ಯಾಕಿಂಗ್ ಅಂದರೆ ಪ್ರಚಾರ ಮಾಡುತ್ತಾ ಮಾರುವುದು. ಸ್ಟುಪಿಡ್ ಮೂರ್ಖ. ಟರ್ಬನ್ ಪೇಟ. ಫ್ಯೂರಿಯಸ್ ಅಂದರೆ ಉಗ್ರ, ಆವೇಶದ, ಭಯಂಕರ. ಮೇಡ್ ಸೇವಕಿ, ದಾಸಿ. ಜೆಸ್ಚರ್ ಅಂದರೆ ಭಂಗಿ, ಸೂಚಿಸುವ, ಒಂದು ಸನ್ನೆ ಮಾಡುವಂಥ ಭಂಗಿ. ಫಿಯರ್ಸ್ ಉಗ್ರ, ಕ್ರೂರ. ಸ್ಟ್ರಕ್ ಅಂದರೆ ಹೊಡೆ. ಎರ್ಯಾಂಡ್ಸ್ ಅಂದರೆ ಉದ್ದೇಶಿತ ಕೆಲಸಕ್ಕಾಗಿ ಪ್ರಯಾಣ ಮಾಡೋದು. ಸ್ಕ್ರೇಪ್ ಉಜ್ಜು, ಕೆರೆದು ಅಥವಾ ಹೆರೆದು ಸಮ ಮಾಡೋದು. ಇನ್ಸೈನ್ ಹುಚ್ಚಿನ. ಬ್ಯಾಬಲ್ ಅಂದರೆ ಅರ್ಥವಿಲ್ಲದ ಮಾತು, ಹರಟೆ, ಅಸ್ಪಷ್ಟವಾದ ಮಾತು. ಬಜ್ ಅಂದರೆ ಝೇಂಕಾರ, ಪಿಸುಮಾತು. ಫೇನ್ ಬುದ್ಧಿಮಾಂದ್ಯನಂತೆ ನಟಿಸು ಅಥವಾ ಯಾವುದೋ ಒಂದು ಕಲ್ಪನೆಯಲ್ಲಿದ್ದಂತೆ ನಟಿಸುವುದು. ಇಂಟ್ರಿಗ್ ಅಂದರೆ ಒಳಸಂಚು. ಮೋಟೋ ಉದ್ದೇಶ. ಪರ್ಸುವೇಡ್ ಅಂದರೆ ಮನವೊಲಿಸು. ವಿಸ್ಡಮ್ ಬುದ್ಧಿವಂತಿಕೆ, ವಿವೇಕ, ಲೋಕಜ್ಞಾನ. ಗುಡ್ ಸೆನ್ಸ್ ಜುಡಿಸಿಯಸ್ನೆಸ್, ನಾಲೆಜಬಿಲಿಟಿ, ಎಕ್ಸ್ಪೀರಿಯನ್ಸ್ಡ್ ಅಂತ. ಕಾನ್ಷನ್ಸ್ ಅಂತಂದರೆ ಆತ್ಮಸಾಕ್ಷಿ, ಮನಸ್ಸಾಕ್ಷಿ ಅಥವಾ ಧರ್ಮಜ್ಞಾನ ಅಂತ ಹೇಳ್ಬೋದು. ಈಗ ನೇರವಾಗಿ ಪಾಠಕ್ಕೆ ಹೋಗೋಣ. ಆ ಹುಡುಗ ಯಾರು, ಅವನು ಹೇಗೆ ತನ್ನ ಬುದ್ಧಿವಂತಿಕೆಯನ್ನು ಮಾರ್ತಾ ಇದ್ದ ಅನ್ನೋದನ್ನು ನೋಡೋಣ. ನಾಗೇಂದ್ರ ವಾಸ್ ಓರ್ಫನ್ಡ್ ಆ್ಯಂಡ್ ಫೌಂಡ್ ಹಿಮ್ಸೆಲ್ಫ್ ವಿದೌಟ್ ಎ ಜಾಬ್. ನೋಡಿ, ಓರ್ಫನ್ ಅಂತಂದರೆ ಅನಾಥ, ತಬ್ಬಲಿ, ತಂದೆ ತಾಯಿ ಇಲ್ಲದವ, ಯಾರೂ ಇಲ್ಲದವ. ನಾಗೇಂದ್ರ ವಾಸ್ ಓರ್ಫನ್ಡ್ ಆ್ಯಂಡ್ ಫೌಂಡ್ ಹಿಮ್ಸೆಲ್ಫ್ ವಿದೌಟ್ ಎ ಜಾಬ್. ನಾಗೇಂದ್ರ ತಬ್ಬಲಿಯಾಗಿದ್ದ, ಅನಾಥನಾಗಿದ್ದ, ಅವನಿಗೆ ಕೆಲಸ ಇರಲಿಲ್ಲ ಅಂತ. ಫೌಂಡ್ ಹಿಮ್ಸೆಲ್ಫ್ ವಿದೌಟ್ ಎ ಜಾಬ್, ಅವನಿಗೆ ಯಾವುದೇ ಕೆಲಸ ಇರಲಿಲ್ಲ. ಹಿ ವಾಸ್ ಕ್ಲೆವರ್ ಆ್ಯಂಡ್ ಹಿ ಹ್ಯಾಡ್ ಲರ್ನ್ಡ್ ಮೆನಿ ಥಿಂಗ್ಸ್ ಬೈ ಅಬ್ಸರ್ವಿಂಗ್ ಹಿಸ್ ಫಾದರ್. ಹಿ ಹ್ಯಾಡ್ ಕ್ಲೆವರ್ ಅಂದರೆ ಚತುರ, ನಿಪುಣ, ದಕ್ಷ. ಅವನು ತುಂಬ ಚತುರನಾಗಿದ್ದ. ಅವರ ತಂದೆಯನ್ನು ನೋಡಿ ಅನೇಕ ವಿಷಯಗಳನ್ನು ಆತ ಕಲಿತುಕೊಂಡಿದ್ದ ಅಂತ. ಬರೀ ನೋಡಿ, ಅಬ್ಸರ್ವಿಂಗ್, ತಂದೆ ಏನೇನು ಮಾಡ್ತಿದ್ದ ಅನ್ನೋದನ್ನು ನೋಡಿ ಆತ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದ. ಒನ್ ಡೇ ಹಿ ಹ್ಯಾಡ್ ಎ ಬ್ರಿಲಿಯಂಟ್ ಐಡಿಯಾ. ಒಂದು ದಿನ ಆತನಿಗೆ ಒಂದು ಅದ್ಭುತವಾದ ವಿಚಾರ ಹೊಳೆಯಿತು. He went into town and hired the smallest and cheapest place he could find and set up a shop. ಆತ ಪಟ್ಟಣಕ್ಕೆ ಹೋದ. ಅಲ್ಲಿ ಆತ ಅತ್ಯಂತ ಸಣ್ಣದಾದ ಮತ್ತು ಅತ್ಯಂತ ಚೀಪೆಸ್ಟ್, ಸುಲಭವಾದ ದರಕ್ಕೆ ಸಿಗುವಂಥ ಒಂದು ಸಣ್ಣ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡ, ತಯಾರು ಮಾಡಿದ, ಸಿದ್ಧಪಡಿಸಿದ. He spent a few nickel coins he had on paper, ink and a pen. ಅವನ ಹತ್ರ ಕೆಲವೊಂದು ಫ್ಯೂ ಅಂದರೆ ಸ್ವಲ್ಪ ನಿಕಲ್ ಕಾಯಿನ್ ಇದ್ವು. ನಿಕಲ್ ಅಂದರೆ ಒಂದು ಧಾತು, ತವರದಂಥ ಒಂದು ಲೋಹ, ಅದು ಮೆಟಲ್. ಆ ನಿಕಲ್ದ ನಾಣ್ಯಗಳನ್ನು ತೆಗೆದುಕೊಂಡು ಪೇಪರ್, ಇಂಕ್, ಪೆನ್, ಒಂದು ಕಾಗದ, ಒಂದು ಇಂಕ್ ಮತ್ತು ಪೆನ್ನು, ಇಷ್ಟನ್ನು ಆತ ತೆಗೆದುಕೊಂಡ. ಓವರ್ ಹಿಸ್ ಶಾಪ್
he put a placard that said wisdom for sale. ತನ್ನ ಅಂಗಡಿಯ ಮೇಲೆ ಒಂದು ಇದನ್ನು ನೇತು ಹಾಕಿದ ಅವನು, ಬೋರ್ಡ್. ಹಿ ಪುಟ್ ಎ ಪ್ಲಾಕರ್ಡ್ ದಟ್ ಸೈಡ್ ವಿಸ್ಡಮ್ ಫಾರ್ ಸೇಲ್. ಇಲ್ಲಿ ಬುದ್ಧಿವಂತಿಕೆ ಮಾರಾಟಕ್ಕಿದೆ, ಮಾರಲು ಸಿಗುತ್ತದೆ ಅಂತ ಬೋರ್ಡ್ ಹಾಕಿದ ಆತ. ಆಲ್ ಅರೌಂಡ್ ಹಿಮ್ ವೇರ್ ಮರ್ಚೆಂಟ್ಸ್ ಹೂ ಹ್ಯಾಡ್ ಲಾರ್ಜ್ ಶಾಪ್ಸ್. ಅವನ ಸುತ್ತಮುತ್ತ ಇದ್ದವರೆಲ್ಲ ದೊಡ್ಡ ವ್ಯಾಪಾರಸ್ಥರು, ಅವರೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳನ್ನು ಇಟ್ಕೊಂಡಿದ್ರು. ದೇ ಸೋಲ್ಡ್ ಕ್ಲಾತ್, ಜ್ಯುವೆಲರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಥಿಂಗ್ಸ್ ದಟ್ ಪೀಪಲ್ ಬಾಟ್ ಎವ್ರಿ ಡೇ. ಅವರು ಬಟ್ಟೆ, ನಗ, ಆಭರಣಗಳು, ಹಣ್ಣುಗಳು, ತರಕಾರಿಗಳು ಮತ್ತು ವಿವಿಧ ರೀತಿಯ ವಸ್ತುಗಳನ್ನು ಮಾರ್ತಾಯಿದ್ರು. ಜನರು ದಿನಾಲೂ ತೆಗೆದುಕೊಳ್ಳುವಂಥ ಬಟ್ಟೆ, ಆಭರಣಗಳು, ಹಣ್ಣುಗಳು, ತರಕಾರಿಗಳು, ವಿವಿಧ ರೀತಿಯ ವಸ್ತುಗಳನ್ನು ಅವರು ಮಾರ್ತಾಯಿದ್ರು. ನಾಗೇಂದ್ರ ಕಾಲ್ಡ್ ಔಟ್ ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಫಾರ್ ಸೇಲ್, ರೀಸನೇಬಲ್ ಪ್ರೈಸಸ್. ನಾಗೇಂದ್ರ ಕೂಗಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ಥರದ ಎಲ್ಲ ರೀತಿಯ ಬುದ್ಧಿವಂತಿಕೆ ಇಲ್ಲಿ ಮಾರಾಟಕ್ಕಿದೆ, ಅದು ಅತ್ಯಂತ ರೀಸನೇಬಲ್ ಪ್ರೈಸಸ್, ಅತ್ಯಂತ ಸುಲಭವಾದ, ಅತ್ಯಂತ ಯೋಗ್ಯವಾದ ದರಕ್ಕೆ ಮಾರಾಟಕ್ಕಿದೆ ಅಂತ. ಎಲ್ಲ ರೀತಿಯ ಬುದ್ಧಿವಂತಿಕೆ ಇಲ್ಲಿ ಮಾರಾಟಕ್ಕಿದೆ ಅಂತ. ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ಬೈ ಥಿಂಗ್ಸ್ ಕುಡ್ ನಾಟ್ ಸಿ ಎನಿಥಿಂಗ್ ಇನ್ ಹಿಸ್ ಶಾಪ್. ಏನೇನು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸುತ್ತಮುತ್ತ ಜನ ಬಂದಿದ್ರಲ್ಲ, ಅವರು ನೋಡ್ತಾರೆ ಅಲ್ಲಿ ಅವನ ಅಂಗಡಿಯಲ್ಲಿ ಏನು ತಗೊಳ್ಳಿಕ್ಕೆ ಸಾಮಾನು ಇರಲಿಲ್ಲ. ಬಟ್ ಕುಡ್ ಓನ್ಲಿ ಹಿಯರ್ ದ ವರ್ಡ್ಸ್ ಹಿ ವಾಸ್ ಶೌಟಿಂಗ್. ಆದರೆ ಕೇವಲ ಅವನು ಏನು ಮಾತಾಡ್ತಾ ಇದ್ನಲ್ಲ, ಅವನು ಕೂಗ್ತಾ ಇದ್ನಲ್ಲ, ಆ ಮಾತುಗಳು ಮಾತ್ರ ಅವರಿಗೆ ಕೇಳ್ತಾ ಇದ್ವು. ದೇ ಕ್ರೌಡೆಡ್ ಅರೌಂಡ್ ಆ್ಯಂಡ್ ಲಾಫ್ಡ್ ಎಟ್ ಹಿಮ್. ಅವರೆಲ್ಲ ಅವನು ಸುತ್ತುವರೆದು, ಗುಂಪಾಗಿ ಸುತ್ತುವರೆದು ಕೇವಲ ನಗ್ತಾ ಇದ್ದರು. ನೋ ಒನ್ ಬಾಟ್ ಇವನ್ ಒನ್ ಪೀಸ್ ಆಫ್ ವಿಸ್ಡಮ್ ಫ್ರಮ್ ಹಿಮ್. ಯಾರೂ ಅವನ ಹತ್ತಿರ ಒಂದು ಚೂರು ಬುದ್ಧಿವಂತಿಕೆಯನ್ನು ತೆಗೆದುಕೊಳ್ಳೇ ಇಲ್ಲ. ಬಟ್ ಹಿ ವಾಸ್ ಪೇಷಂಟ್. ಆದರೆ ಅವನು ಅತ್ಯಂತ ತಾಳ್ಮೆಯಿಂದಿದ್ದ ಅಂತ. ಇಲ್ಲಿ ಪೇಷಂಟ್ ಅಂದರೆ ರೋಗಿ ಅಂತಲ್ಲ, ಅವನು ತುಂಬ ತಾಳ್ಮೆಯಿಂದ ಇದ್ದ ನಾಗೇಂದ್ರ. ಒನ್ ಡೇ ಎ ಬಾಬು, ಎ ರಿಚ್ ಮರ್ಚೆಂಟ್ ಸನ್. ನೋಡಿ, ಒಂದು ದಿನ ಬಾಬು ಎನ್ನುವಂಥ ಶ್ರೀಮಂತ ವ್ಯಾಪಾರಿಯ ಮಗ ಹ್ಯಾಪನ್ ಟು ಪಾಸ್ ಬೈ ಆ್ಯಂಡ್ ಹರ್ಡ್ ದ ವಿಸ್ಡಮ್ ಸೆಲ್ಲರ್ ಹ್ಯಾಕಿಂಗ್ ಹೀಸ್ ವೇರ್ಸ್. ನೋಡಿ, ಒಂದು ದಿನ ಬಾಬು ಎನ್ನುವಂಥ ಶ್ರೀಮಂತ ವ್ಯಾಪಾರಿಯ ಮಗ ಆ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ಹರ್ಡ್ ದ ವಿಸ್ಡಮ್ ಸೆಲ್ಲರ್ ಹಾಕಿಂಗ್ ಹೀಸ್ ವೇರ್ಸ್. ಈ ವಿಸ್ಡಮ್ ಸೆಲ್ಲರ್ ಇದ್ನಲ್ಲ, ಬುದ್ಧಿವಂತಿಕೆಯನ್ನು ಮಾರುವಂಥ ಹುಡುಗ, ಇವನು ಹ್ಯಾಕಿಂಗ್ ಅಂತಂದರೆ ಪ್ರಚಾರ ಮಾಡುತ್ತಾ ಮಾರು ಅಂತ. ಅಂದರೆ ಏನಾದರೂ ನೀವು ಪೇಟೆಯಲ್ಲಿ ನೋಡಿರ್ತೀರಿ, ಸಂತೆಯಲ್ಲಿ ಹೋದಾಗ ಮಾರ್ತಾ ಇರ್ತಾರೆ, ಕೂಗಿ ಕೂಗಿ ಒದರಿ ಒದರಿ ಹೇಳ್ತಾ ಇರ್ತಾರೆ, ವಿಸ್ಡಮ್ ಆಫ್ ಆಲ್ ಕೈಂಡ್ಸ್. ಬುದ್ಧಿವಂತಿಕೆ, ಎಲ್ಲ ಥರದ ಬುದ್ಧಿವಂತಿಕೆ ಮಾರಲಿಕ್ಕಿದೆ ಅಂತ ಹೇಳಿ ಒದರ್ತಾ ಇದ್ದಾಯ್ತ. ಹಿ ವಾಸ್ ಎ ಸ್ಟುಪಿಡ್ ಬಾಯ್. ಯಾರು ಈ ಬಾಬು? ಇವನೊಬ್ಬ ಮೂರ್ಖ ಹುಡುಗ. ಹಿ ಡಿಡ್ ನಾಟ್ ನೋ ವಾಟ್ ವಾಸ್ ರಿಯಲಿ ಬೀಯಿಂಗ್ ಸೋಲ್ಡ್. ಅವನಿಗೆ ಗೊತ್ತಿಲ್ಲ ನಿಜವಾಗಿ ಏನು ಮಾರ್ತಾರೆ ಅಂತ ಆತನಿಗೆ ಗೊತ್ತಿಲ್ಲ. ಹಿ ಥಾಟ್ ಇಟ್ ವಾಸ್ ಎ ವೆಜಿಟೇಬಲ್ ಆರ್ ಎ ಥಿಂಗ್ ಹಿ ಕುಡ್ ಹೋಲ್ಡ್ ಇನ್ ಹಿಸ್ ಹ್ಯಾಂಡ್. ಅವನು ಏನು ವಿಚಾರ ಮಾಡಿದ್ನಂದರೆ, ಇದು ಏನೋ ಒಂದು ತರಕಾರಿ ಇರ್ಬೋದು ಅಥವಾ ಏನಾದರೂ ವಸ್ತು ಇರ್ಬೋದು, ತಾನು ಕೈಯಲ್ಲಿ ಹಿಡಿದುಕೊಳ್ಳುವಂಥದ್ದು ವಸ್ತು ಇರ್ಬೋದು ಅಂತ ಆತ ವಿಚಾರ ಮಾಡಿದ. ಸೊ ಹಿ ಆಸ್ಕ್ಡ್ ನಾಗೇಂದ್ರ ವಾಟ್ ಇಟ್ ವುಡ್ ಕಾಸ್ಟ್ ಪರ್ kg. ಆದ ಕಾರಣ ಆತ ನಾಗೇಂದ್ರನಿಗೆ ಕೇಳ್ತಾನೆ, ಇದು 1 kg ಎಷ್ಟು ಬೆಲೆ ಆಗ್ತದೆ ಅಂತ. ನಾಗೇಂದ್ರ ಸೇಡ್, ಐ ಡು ನಾಟ್ ಸೆಲ್ ವಿಸ್ಡಮ್ ಬೈ ವೇಟ್, ಐ ಸೆಲ್ ಇಟ್ ಬೈ ಕ್ವಾಲಿಟಿ. ಆಗ ನಾಗೇಂದ್ರ ಹೇಳ್ತಾನೆ, ನಾನು ಇದನ್ನು ತೂಕದಿಂದ ಮಾರೋದಿಲ್ಲ, ಈ ಬುದ್ಧಿವಂತಿಕೆಯನ್ನು, ಇದನ್ನು ನಾನು ಕ್ವಾಲಿಟಿಯಿಂದ ಮಾರ್ತೀನಿ, ಇದನ್ನು ಗುಣದಿಂದ ಮಾರ್ತೀನಿ ಅಂತ ಹೇಳ್ತಾನೆ. ಕ್ವಾಲಿಟಿ ಅಂದರೆ ಇದು ಯಾವ ಗುಣ ಇರ್ತದೆ, ಎಷ್ಟು ಗುಣ ಇರ್ತದೆ ಅನ್ನೋದ್ರ ಮೇಲೆ ನಾನು ಮಾರ್ತೀನಿ, ನಾನು ಇದನ್ನು ತೂಕದಿಂದ ಮಾರೋದಿಲ್ಲ ಅಂತ.
Babu put down a nickel and asked Nagendra to give him a nickel's worth of wisdom. ಆ ನಂತರ ಆತ ಒಂದು ನಿಕ್ಕಲದ ಒಂದು ನಾಣ್ಯವನ್ನು ಇಟ್ಟು ಹೇಳ್ತಾನೆ, ಇದಕ್ಕೆ ಎಷ್ಟು ಬರ್ತದೆ, ಈ ಒಂದು ನಾಣ್ಯಕ್ಕೆ ಎಷ್ಟು ಬುದ್ಧಿವಂತಿಕೆ ಬರ್ತದೆ, ವಿಜ್ಡಮ್ ಬರ್ತದೆ, ಅಷ್ಟು ನೀನು ನನಗೆ ಕೊಡು ಅಂತ ಹೇಳ್ತಾನೆ. ನಾಗೇಂದ್ರ ಟು ಗಿವ್ ಹಿಮ್ ಎ ನಿಕಲ್ಸ್ ವರ್ತ್ ಆಫ್ ವಿಜ್ಡಮ್, ಈ ಒಂದು ನಾಣ್ಯಕ್ಕೆ ಎಷ್ಟು ಬರ್ತದಲ್ಲ ಅಷ್ಟು ಕೊಡು. ದ ಬಾಯ್ ಟುಕ್ ಔಟ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ರೋಟ್ ಆನ್ ಇಟ್, ಈ ಹುಡುಗ ಒಂದು ಕಾಗದದ ಚೂರನ್ನು ತೆಗೆದುಕೊಂಡು ಅದರ ಮೇಲೆ ಬರಿತಾನೆ, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಸ್ ಟೂ ಪೀಪಲ್ ಫೈಟಿಂಗ್, ಇಬ್ಬರು ಜಗಳವಾಡುವಾಗ ಅಲ್ಲಿ ನಿಂತು ನೋಡುವುದು ಬುದ್ಧಿವಂತಿಕೆ ಅಲ್ಲ ಅಂತ ಬರಿತಾನೆ ಇವನು. ಇಬ್ಬರು ಯಾವಾಗ ಹೊಡೆದಾಡ್ತಾ ಇರ್ತಾರೆ, ಜಗಳಾಡ್ತಾ ಇರ್ತಾರೆ, ಆವಾಗ ಅಲ್ಲಿ ನಿಂತು ನೋಡುವುದು ಬುದ್ಧಿವಂತಿಕೆ ಅಲ್ಲ ಅಂತ, ಅಂದರೆ ಅಲ್ಲಿ ನಿಲ್ಲಬಾರ್ದು ಅಂತ. ಆ್ಯಂಡ್ ಈ ಆಸ್ಕ್ಡ್ ಬಾಬು ಟು ಕೀಪ್ ಇಟ್ ಟೈಡ್ ಇನ್ ಹಿಸ್ ಟರ್ಬನ್ ಕ್ಲಾತ್, ಆಮೇಲೆ ಆತ ಬಾಬುಗೆ ಹೇಳ್ತಾನೆ, ಇದನ್ನು ಯಾವಾಗಿದ್ರೂ ನಿನ್ನ ಪೇಟದ ಅರಿವೆಯಲ್ಲಿ ಸುತ್ತಕೊಂಡಿರು ಅಂತ. ಬಾಬು ವೆಂಟ್ ಹೋಮ್ ಆ್ಯಂಡ್ ಶೋಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಬಾಟ್, ಬಾಬು ಮನೆಗೆ ಹೋದ, ಅಲ್ಲಿ ತನ್ನ ತಂದೆಗೆ ತಾನು ಏನು ತೆಗೆದುಕೊಂಡು ಬಂದಿದ್ದೀನಿ ಅಂತ ತೋರಿಸಿದ. ಹಿ ಸೇಡ್, ಐ ಬಾಟ್ ಸಮ್ ವಿಸ್ಡಮ್ ಫಾರ್ ಎ ನಿಕಲ್ ಆ್ಯಂಡ್ ಐ ಹ್ಯಾವ್ ಇಟ್ ಹಿಯರ್ ಟೈಡ್ ಅಪ್ ಇನ್ಸೈಡ್ ದಿಸ್ ಟರ್ಬನ್ ಕ್ಲಾತ್. ನೋಡಿ, ನಾನು ಈ ಒಂದು ನಿಕಲ್ದಿಂದ ಸ್ವಲ್ಪ ಬುದ್ಧಿವಂತಿಕೆಯನ್ನು ತಂದಿದ್ದೀನಿ, ಇದು ಇಲ್ಲಿದೆ ಎಂದು ಆ ಪೇಟದ ಒಂದು ಬಟ್ಟೆಯಲ್ಲಿ ಸುತ್ತದಂಥ ಆ ಒಂದು ಚೂರನ್ನು, ಕಾಗದದ ಚೂರನ್ನು ತೋರಿಸಿದ. ದ ಫಾದರ್ ಅನ್ಟೈಡ್ ದ ನಾಟ್, ಲುಕ್ಡ್ ಎಟ್ ದ ಸ್ಕ್ರ್ಯಾಪ್ ಆಫ್ ಪೇಪರ್, ಆಗ ಆ ತಂದೆ ಅದನ್ನು ಆ ಗಂಟು ಏನು ಕಟ್ಟಿರ್ತಾರಲ್ಲ ಅದನ್ನು ಉಚ್ಚಿದ. ಲುಕ್ಡ್ ಎಟ್ ದ ಸ್ಕ್ರ್ಯಾಪ್ ಆಫ್ ಪೇಪರ್, ಆ ಕಾಗದದ ತುಂಡನ್ನು ನೋಡಿದ. ಆ ವೇಸ್ಟ್ ಪೇಪರ್ ಇದ್ದ ಹಾಗೆ ಇರ್ತದೆ ಅದು, ಸ್ಕ್ರ್ಯಾಪ್ ಅಂತಂದರೆ ವೇಸ್ಟ್ ಪೇಪರ್. ಆ್ಯಂಡ್ ರೀಡ್ ವಾಟ್ ವಾಸ್ ರಿಟರ್ನ್ ಆನ್ ಇಟ್, ನಂತರ ಓದಿದ ಅದರ ಮೇಲೆ ಏನಿದೆ ಅಂತ. ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಸ್ ಟು ಪೀಪಲ್ ಫೈಟಿಂಗ್, ಇಬ್ಬರು ಜನರು ಜಗಳಾಡುವಾಗ, ಹೊಡೆದಾಡುವಾಗ ಅಲ್ಲಿ ನಿಂತು ನೋಡಬಾರ್ದು ಅನ್ನುವ ಒಂದು ಮಾತು ಅದರ ಮೇಲೆ ಬರೆದಿತ್ತು. ಹಿ ವಾಸ್ ಫ್ಯೂರಿಯಸ್, ಅದನ್ನು ನೋಡಿ ಆತನಿಗೆ ತುಂಬ ಉಗ್ರವಾಗಿ ಸಿಟ್ಟು ಬಂದುಬಿಡ್ತು, ತುಂಬ ಭಯಂಕರವಾದ ಸಿಟ್ಟು ಬಂತು ಆತನಿಗೆ. ಹಿ ಸ್ಕ್ರೀಮ್ಡ್ ಅಟ್ ಹಿಸ್ ಸನ್, ಅವನು ಚೀರಿದ ಮಗನಿಗೆ, ಯು ಫೂಲ್, ಪ್ಲೇಯಿಂಗ್ ಎ ನಿಕಲ್ ಫಾರ್ ದಿಸ್ ನಾನ್ಸೆನ್ಸ್, ಮೂರ್ಖ, ನೀನು ಮೂರ್ಖನಿದ್ದಿ, ಒಂದು ನಿಕ್ಕಲ್ ನಾಣ್ಯವನ್ನು ಕೊಟ್ಟು ಇದನ್ನು ಇಂಥ ನಾನ್ಸೆನ್ಸ್ ತಂದಿದೀಯಾ ಅಂತ, ಏನೂ ಉಪಯೋಗ ಇಲ್ಲದಂಥ, ಏನೂ ಅರ್ಥ ಇಲ್ಲದಂಥ ಇದನ್ನು ತೆಗೆದುಕೊಂಡು ಬಂದಿದೆಯಾ ಅಂತ ಬೈದ. ಎವ್ರಿ ಒನ್ ನೋಸ್ ಯು ಶುಡ್ ನಾಟ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಟೂ ಪೀಪಲ್ ಫೈಟಿಂಗ್, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು, ಇಬ್ಬರು ಜಗಾಡಬೇಕಾದ್ರೆ ನಿಲ್ಲಬಾರ್ದಂತ ಹೇಳಿ ಎಲ್ಲರಿಗೂ ಗೊತ್ತಿದೆ, ಇದೇನು ಹೊಸ ವಿಷಯ ಅಂತ ಅವರು. ದೆನ್ ಹಿ ವೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಸ್ಟಾರ್ಮ್ಡ್ ಇನ್ ಟು ನಾಗೇಂದ್ರಾಜ್ ಶಾಪ್ ಆ್ಯಂಡ್ ಸ್ಕೋಲ್ಡೆಡ್ ಹಿಮ್ ಸೌಂಡ್ಲಿ. ನಂತರ ಅವರು ಈ ಪೇಟೆಯ ಸ್ಥಳಕ್ಕೆ ಬಂದರು. ಹೇಗೆ ಬಂದರೆ ಆ್ಯಂಡ್ ಸ್ಟಾರ್ಮ್ಡ್, ಬಿರುಗಾಳಿಯ ಹಾಗೆ ಬಂದರವರು, ಇಂಟು ನಾಗೇಂದ್ರಾಜ್ ಶಾಪ್, ನಾಗೇಂದ್ರನ ಅಂಗಡಿಗೆ ಬಿರುಗಾಳಿಯಂತೆ ಬಂದು, ಆ್ಯಂಡ್ ಸ್ಕೋಲ್ಡೆಡ್ ಹಿಮ್ ಸೌಂಡ್ಲಿ, ಅವನನ್ನು ಜೋರಾಗಿ ಬೈಯತೊಡಗಿದರು. ಯು ಸ್ಕೌಂಡ್ರಲ್, ಯು ಹ್ಯಾವ್ ಚೀಟೆಡ್ ಮೈ ಸನ್, ನೀನು ಸ್ಕೌಂಡ್ರಲ್ ಇದೀಯಾ, ಯು ಹ್ಯಾವ್ ಚೀಟೆಡ್ ಮೈ ಸನ್, ನೀನು ನನ್ನ ಮಗನನ್ನು ಮೋಸಪಡಿಸಿದೀಯಾ. ಹೀ ಈಸ್ ಎ ಫೂಲ್ ಆ್ಯಂಡ್ ಯು ಆರ್ ಎ ಚೀಟ್, ಅವನು ಮೂರ್ಖ, ನೀನು ಮೋಸಗಾರ ಅಂತ ಹೇಳ್ತಾರೆ. ರಿಟರ್ನ್ ದ ನಿಕಲ್ ಆರ್ ಎಲ್ಸ್ ಐ ವಿಲ್ ಕಾಲ್ ದ ಪೊಲೀಸ್, ಆ ನಿಕಲ್ ನಾಣ್ಯವನ್ನು ಕೊಟ್ಟುಬಿಡು, ಇಲ್ಲಾದರೆ ನಾನು ಪೊಲೀಸರನ್ನು ಕರಿತೀನಿ ಅಂತ ಹೇಳ್ತಾರೆ. ನಾಗೇಂದ್ರ ಸೆಡ್, ನಾಗೇಂದ್ರ ಹೇಳ್ತಾನೆ, ಇಫ್ ಯು ಡೋಂಟ್ ವಾಂಟ್ ಮೈ ಗೂಡ್ಸ್ ಯು ಕ್ಯಾನ್ ರಿಟರ್ನ್ ಇಟ್. ಆಗ ನಾಗೇಂದ್ರ ಹೇಳ್ತಾನೆ, ನೀನು ನನ್ನ ಸಾಮಾನು ನಿನಗೆ ಬೇಡ ಅಂದರೆ ನೀನು ಅದನ್ನು ವಾಪಸ್ ಕೊಡ್ಬೋದು. ಗಿವ್ ಮಿ ಬ್ಯಾಕ್ ಮೈ ವಿಸ್ಡಮ್, ನನ್ನ ಬುದ್ಧಿವಂತಿಕೆಯನ್ನು ನನಗೆ ವಾಪಸ್ ಕೊಟ್ಬಿಡು. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯುವರ್ ಮನಿ ಬ್ಯಾಕ್,
ನಂತರ ನೀವು ನಿಮ್ಮ ಹಣವನ್ನು ವಾಪಸ್ ತಗೋಬೋದು ಅಂತ. ಗುಪ್ತಾ ದ ಮರ್ಚೆಂಟ್ ಥ್ರೂ ದ ಸ್ಕ್ರ್ಯಾಪ್ ಆಫ್ ಪೇಪರ್ ಎಟ್ ದ ಬಾಯ್ ಆ್ಯಂಡ್ ಸೈಡ್. ಗುಪ್ತಾ, ಅವ್ರ ಹೆಸರು ಗುಪ್ತಾ, ದ ಮರ್ಚೆಂಟ್, ಆ ವ್ಯಾಪಾರಿ, ದೊಡ್ಡ ವ್ಯಾಪಾರಿ ಗುಪ್ತಾ, ಥ್ರೂ ದ ಸ್ಕ್ರ್ಯಾಪ್ ಆಫ್ ಪೇಪರ್, ಆ ಸ್ಕ್ರ್ಯಾಪ್ ಆಫ್ ಪೇಪರ್ ತುಂಡನ್ನು ಒಗೆದು ಎಟ್ ದ ಬಾಯ್ ಆ್ಯಂಡ್ ಸೈಡ್, ಆ ಹುಡುಗನ ಹತ್ತಿರ ಆ ಪೇಪರ್ ಒಗೆದು ಹೇಳಿದರು, ದೇರ್ ನೌ ಗಿವ್ ಮಿ ಬ್ಯಾಕ್ ಮೈ ಮನಿ, ಇಲ್ಲಿದೆ ತಗೋ, ನನ್ನ ಹಣವನ್ನು ವಾಪಸ್ ಕೊಡು ಅಂತ ಹೇಳ್ತಾರೆ. ನಾಗೇಂದ್ರ ಸೇಡ್, ಅವಾಗ ನಾಗೇಂದ್ರ ಹೇಳ್ತಾನೆ, ನೋ ಯು ಹ್ಯಾವ್ ನಾಟ್ ಗಿವನ್ ಮೀ ಬ್ಯಾಕ್ ಮೈ ವಿಸ್ಡಮ್, ನೀವು ನನ್ನ ಬುದ್ಧಿವಂತಿಕೆಯನ್ನು ವಾಪಸ್ ಕೊಟ್ಟಿಲ್ಲ. ಯು ಹ್ಯಾವ್ ಓನ್ಲಿ ರಿಟರ್ನ್ ದ ಪೇಪರ್, ನೀವು ಕೇವಲ ಈ ಕಾಗದದ ಚೂರನ್ನು ಕೊಟ್ಟಿದ್ದೀರಿ, ಆದರೆ ನನ್ನ ಬುದ್ಧಿವಂತಿಕೆಯನ್ನು ಕೊಟ್ಟಿಲ್ಲ. ಇಫ್ ಯು ವಾಂಟ್ ಯುವರ್ ಮನಿ ಬ್ಯಾಕ್ ಯು ವಿಲ್ ಹ್ಯಾವ್ ಟು ಸೈನ್ ಎ ಡಾಕ್ಯುಮೆಂಟ್ ಸೇಯಿಂಗ್ ದ್ಯಾಟ್ ಯುವರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್ ಆ್ಯಂಡ್ ದ್ಯಾಟ್ ಹಿ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್. ನೋಡಿ ಏನು ಹೇಳ್ತಾನೆ ಅಂದರೆ, ನಿಮಗೆ ನಿಮ್ಮ ಹಣ ವಾಪಸ್ ಬೇಕಂದರೆ ನೀವು ಒಂದು ಡಾಕ್ಯುಮೆಂಟ್, ಒಂದು ಪೇಪರ್ಗೆ ಸೈನ್ ಮಾಡಬೇಕು, ಒಂದು ಕಡತ, ಅದಕ್ಕೆ ಸೈನ್ ಮಾಡಬೇಕು. ಸೇಯಿಂಗ್ ದ್ಯಾಟ್, ಅದರಲ್ಲಿ ಏನಿರಬೇಕಂದ್ರೆ ಸೇಯಿಂಗ್ ದ್ಯಾಟ್ ಯುವರ್ ಸನ್ ವಿಲ್ ನೆವರ್ ಯೂಸ್ ಮೈ ಅಡ್ವೈಸ್, ನನ್ನ ಸಲಹೆಯನ್ನು ನಿಮ್ಮ ಮಗ ಎಂದೂ ಉಪಯೋಗ ಮಾಡಿಕೊಳ್ಳುವ ಹಾಗಿಲ್ಲ. ಆ್ಯಂಡ್ ದಟ್ ಹಿ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಆ್ಯಂಡ್ ವಾಚ್ ಪೀಪಲ್ ಫೈಟಿಂಗ್, ಇವನು ಯಾವಾಗಿದ್ದರೂ ಇಬ್ಬರು ಏನು ಜಗಳಾಡ್ತಾ ಇರ್ತಾರಲ್ಲ, ಹೊಡೆದಾಡ್ತಾ ಇರ್ತಾರಲ್ಲ, ಆವಾಗ ನಿಂತು ಅದನ್ನು ನೋಡ್ತಾನೆ, ನನ್ನ ಅಡ್ವೈಸನ್ನು, ನನ್ನ ಸಲಹೆಯನ್ನು ಉಪಯೋಗ ಮಾಡೋದಿಲ್ಲ ಅಂತ ನೀವು ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಿರಿ ಅಂತ ಆತ ಹೇಳ್ತಾನೆ. ದ ಪಾಸರ್ಸ್ ಬೈ ಸಪೋರ್ಟೆಡ್ ನಾಗೇಂದ್ರ, ಅಲ್ಲಿ ಏನು ಆ ದಾರಿಯಲ್ಲಿ ಹಾದು ಹೋಗ್ತಾ ಇದ್ರಲ್ಲ ಅವರೆಲ್ಲ ನಾಗೇಂದ್ರನಿಗೆ ಸಪೋರ್ಟ್ ಮಾಡಿದರು, ಅವನಿಗೆ ಬೆಂಬಲವನ್ನು ಕೊಟ್ಟರು. ಸೊ ಗುಪ್ತಾ ರೆಡಿಲಿ ಸೈನ್ಡ್ ದ ಡಾಕ್ಯುಮೆಂಟ್, ಆಗ ಆ ಕಡತಕ್ಕೆ ಗುಪ್ತಾ ಅವರು ಸೈನ್ ಮಾಡಿದರು. ಆ್ಯಂಡ್ ಟುಕ್ ಹಿಸ್ ಮನಿ, ಅವರು ಸಹಿ ಮಾಡಿ ತಮ್ಮ ದುಡ್ಡನ್ನು ತೆಗೆದುಕೊಂಡರು. ಹಿ ವಾಸ್ ಹ್ಯಾಪಿ ದ್ಯಾಟ್ ಇಟ್ ಹ್ಯಾಡ್ ಬೀನ್ ಈಸಿ ಟು ಅನ್ಡೂ ಹಿಸ್ ಸನ್ಸ್ ಫುಲಿಶ್ ಬಾರ್ಗೇನ್. ಅವ್ರಿಗನ್ನಿಸ್ತು, ಅವರು ಖುಷಿಯಿಂದ ಹೊರಟರು, ಇದೇನು ನನ್ನ ಮಗ ಎರಡು ಮಂದಿ ಜಗಳಾಡಬೇಕಾದ್ರೆ ನಿಂತು ನೋಡಬಾರ್ದಲ್ಲ, ಅದೇನೋ ಹಾಗೆ ಮಾಡ್ಬೋದು ಬಿಡು ಅವ್ನಿಗೆ ಹೇಳಿ, ಅದೇನು ದೊಡ್ಡ ವಿಷಯ ಅಲ್ಲ ಅಂಥೇಳಿ, ಇದೇನು ಒಂದು ಫೂಲಿಶ್ ಆಗಿ ಇದನ್ನು ತೆಗೆದುಕೊಂಡು ಬಂದಿದ್ನಲ್ಲ ಈ ನಾಣ್ಯವನ್ನು ಕೊಟ್ಟು, ಅದು ತಪ್ಪಲ್ಲ ಅಂಥೇಳಿ ಅವ್ರಿಗೆ ಒಂದು ಖುಷಿಯಿಂದ ಅವರು ಹೊರಟರು. ಎ ಫ್ಯೂ ಡೇಸ್ ಪಾಸ್ಟ್ ದ ಕಿಂಗ್ ಆಫ್ ದಟ್ ಲ್ಯಾಂಡ್ ಹ್ಯಾಡ್ 2 queens ಹೂ ಹೇಟೆಡ್ ಈಚ್ ಅದರ್. ಸ್ವಲ್ಪ ದಿನಗಳು ಕಳೆದವು, ಆ ನೆಲದ ರಾಜ, ದ ಕಿಂಗ್ ಆಫ್ ದ್ಯಾಟ್ ಲ್ಯಾಂಡ್ ಹ್ಯಾಡ್ 2 queens ಹೂ ಹೇಟೆಡ್ ಈಚ್ ಅದರ್. ಆ ನೆಲದ ರಾಜನಿಗೆ ಇಬ್ಬರು ರಾಣಿಯರಿದ್ದರು, ಅವರು ಪರಸ್ಪರ ದ್ವೇಷ ಮಾಡ್ತಾಯಿದ್ರು. ಸೋ ಡಿಡ್ ದೇರ್ ಮೇಡ್ಸ್, ಹಾಗೆ ಅವರ ದಾಸಿಗಳು ಇದ್ರು ಅಂತ. ಅಂದರೆ ಆ ದಾಸಿಗಳಿಗೂ ಕೂಡ, ಸೇವಕಿಯರಿಗೂ ಕೂಡ ಒಬ್ಬರಿಗೊಬ್ಬರು ದ್ವೇಷ ಮಾಡ್ತಿದ್ರು. ದೇ ಕ್ವಾರೆಲ್ಡ್ ಆ್ಯಸ್ ಬಿಟರ್ಲಿ ಆ್ಯಸ್ ದರ್ ಮಿಸ್ಸೆಸಿಸ್, ಹೇಗೆ ಅವರ ರಾಣಿಯರು ಹೇಗೆ ಒಬ್ರಿಗೊಬ್ಬರು ಜಗಳಾಡ್ತಾ ಇದ್ರು, ಕಹಿಯಿಂದ ದ್ವೇಷದಿಂದ ಇದ್ದರು, ಅದೇ ರೀತಿ ಈ ಸೇವಕಿಯರು ಕೂಡ ಇದ್ದರು. ಒನ್ ಡೇ ಈಚ್ ಕ್ವೀನ್ ಸೆಂಟ್ ಹರ್ ಮೇಡ್ ಟು ದ ಮಾರ್ಕೆಟ್. ಒಂದು ದಿವಸ ಪ್ರತಿಯೊಬ್ಬ ರಾಣಿ, ಅಂದರೆ ಇಬ್ಬರು ರಾಣಿಯರು ತಮ್ಮ ತಮ್ಮ ಸೇವಕಿಯರನ್ನು ಮಾರ್ಕೆಟ್ಗೆ ಕಳಿಸ್ತಾರೆ, ಪೇಟೆಗೆ ಕಳಿಸ್ತಾರೆ. ದ ಮೇಡ್ಸ್ ವೆಂಟ್ ಟು ದ ಸೇಮ್ ಶಾಪ್ ಆ್ಯಂಡ್ ಬೋತ್ ವಾಂಟೆಡ್ ಟು ಬೈ ದ ಸೇಮ್ ಪಂಪ್ಕಿನ್. ನೋಡಿ, ಇಬ್ಬರೂ ಸೇವಕಿಯರು ಒಂದೇ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ಒಂದೇ ಕುಂಬಳಕಾಯಿ, ಪಂಪ್ಕಿನ್ ಅಂದರೆ ಕುಂಬಳಕಾಯನ್ನು ತೆಗೆದುಕೊಳ್ಳಬೇಕಂತಾರೆ. ದೇರ್ ವಾಸ್ ಓನ್ಲಿ ಒನ್ ಪಂಪ್ಕಿನ್, ಅಲ್ಲಿ ಒಂದೇ ಒಂದು ಕುಂಬಳಕಾಯಿ ಇತ್ತು. ಸೊ ದೇ ಬಿಗ್ಯಾನ್ ಟು ಕ್ವಾರೆಲ್, ಅವರು ಜಗಳ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ದೇರ್ ಅಬ್ಯೂಸಸ್ ಆ್ಯಂಡ್ ಜೆಸ್ಚರ್ಸ್ ವೇರ್ ಸೋ ಫಿಯರ್ಸ್ ದ್ಯಾಟ್ ದ ಗ್ರೋಸರ್ ಫ್ಲೆಡ್ ದ ಪ್ಲೇಸ್. ಅವರು ಎಷ್ಟೊಂದು ಕೆಟ್ಟದಾಗಿ ಬೈತಾ ಇದ್ದರು ಮತ್ತು ಭಂಗಿಗಳನ್ನು, ಜೆಸ್ಚರ್ಸ್ ಅಂದರೆ ಹಾವಭಾವ, ಭಂಗಿಯನ್ನು ಮಾಡೋದು, ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತೀವಲ್ಲ ಹಾಗೆ ಎಲ್ಲ ಕೆಟ್ಟ ಕೆಟ್ಟ ಭಂಗಿಯನ್ನು ಮಾಡ್ತಾ ಬೈತಾ ಇದ್ದರು. ವೇರ್ ಸೋ ಫಿಯರ್ಸ್, ಅದು ನೋಡಲಿಕ್ಕೆ ಇಷ್ಟು ಭಯಂಕರ ಆಗಿತ್ತಂತಂದರೆ, ಅವ್ರು ಮಾಡಿದ್ದು ಉಗ್ರವಾಗಿತ್ತು ಅಂತಂದರೆ, ಅಂಗಡಿಯವನಿಗೆ ಅಲ್ಲಿ ಕುಳಿತುಕೊಳ್ಳಿಕ್ಕಾಗಲಿಲ್ಲ, ಅವನೇ ಓಡಿ ಹೋದ.
Babu, who happened to be nearby, remembered his father's contract with Nagendra and went there to watch the quarrel. ಬಾಬು ಅಲ್ಲಿ ಹಾದು ಹೋಗ್ತಾ ಇದ್ದ ಸಮೀಪದಲ್ಲಿ. ಅವನು ಆ ತಂದೆ ಏನು ಒಂದು ಕಾಂಟ್ರಾಕ್ಟ್ ಮಾಡಿದ್ನಲ್ಲ, ಸಹಿ ಮಾಡಿದ್ನಲ್ಲ, ಅದನ್ನು ಆತ ನೆನಪು ಮಾಡಿಕೊಂಡು ಇಬ್ಬರು ಜಗಳಾಡಬೇಕಾದ್ರೆ ತಾನು ನಿಂತು ನೋಡಬೇಕು, ತಾನು ಆ ನಾಗೇಂದ್ರನ ಸಲಹೆಯನ್ನು ಪಾಲಿಸುವಂತಿಲ್ಲ, ಇಲ್ಲಂದರೆ ಆ ಒಂದು ಏನು ತಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅದನ್ನು ತಾನು ಮುರಿದಂತಾಗ್ತದೆ ಅಂತ ತಿಳಿದುಕೊಂಡು ಅವರಿಬ್ಬರು ಜಗಾಡುವುದನ್ನು ಈತ ನೋಡ್ತಾ ನಿಂತ. ದ ಮೇಡ್ಸ್ ಫಾಟ್, ಟೋರ್ ಈಚ್ ಅದರ್ಸ್ ಹೇರ್. ಆ ಇಬ್ಬರು ಸೇವಕಿಯರು ಇಬ್ಬರು ಗುದ್ದಾಡಲಿಕ್ಕೆ ತೊಡಗಿದರು, ಹೊಡೆದಾಡಲಿಕ್ಕೆ ತೊಡಗಿದರು. ಟೋರ್ ಈಚ್ ಅದರ್ಸ್ ಹೇರ್, ಇಬ್ಬರು ಒಬ್ಬರೊಬ್ಬರ ಕೂದಲುಗಳನ್ನು ಹರಿತಾ ಇದ್ದರು. ಆ್ಯಂಡ್ ಕೇಮ್ ಟು ಬ್ಲೋಸ್, ಇಬ್ಬರು ಹೊಡೆದಾಡ್ತಾ ಇದ್ದರು. ಒನ್ ಆಫ್ ದ ಮೇಡ್ಸ್ ನೋಟಿಸ್ ದ ಮರ್ಚೆಂಟ್ ಸನ್ ಆ್ಯಂಡ್ ಸೇಡ್, ಅದರಲ್ಲಿ ಒಬ್ಬ ದಾಸಿ ಈ ವ್ಯಾಪಾರಿಯ ಮಗನಾದಂಥ ಇವನನ್ನು ನೋಡಿದಳು ಮತ್ತು ಹೇಳಿದಳು. ಆ್ಯಂಡ್ ಸೇಡ್, ಯು ಬಿ ಮೈ ವಿಟ್ನೆಸ್, ಸಿ ಸ್ಟ್ರಕ್ ಮೀ, ನೀನು ನನ್ನ ಸಾಕ್ಷಿ ಇದೆಯಾ, ನೋಡು ನನಗೆ ಅವಳು ಹೊಡಿತಾ ಇದ್ದಾಳೆ ಅಂತ. ದ ಅದರ್ ಮೇಡ್ ಕ್ರೈಡ್, ಯು ಹ್ಯಾವ್ ಸೀನ್ ವಿತ್ ಯುವರ್ ಓನ್ ಐಸ್ ಹೂ ಸ್ಟ್ರಕ್ ಹೂಮ್. ಆ ಇನ್ನೊಬ್ಬ ದಾಸಿ ಹೇಳಿದ್ಲು, ನೀನು ನಿನ್ನ ಸ್ವಂತ ಕಣ್ಣುಗಳಿಂದ ನೋಡಿದೀಯಾ ಯಾರು ಯಾರಿಗೆ ಹೊಡಿತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದೀಯಾ ಅಂತ. ಯು ಆರ್ ಮೈ ವಿಟ್ನೆಸ್, ನೀನು ನನ್ನ ಸಾಕ್ಷಿ. ಹೀಗೆ ಇನ್ನೊಬ್ಬಳು ಕೂಡ ನನ್ನ ಸಾಕ್ಷಿ ಅಂತ ಇದ್ದಾಳೆ, ಇವಳು ಕೂಡ ನನ್ನ ಸಾಕ್ಷಿ ನೀನು ಅಂತ ಇದ್ದಾಳೆ. ಹೀಗೆ ಇಬ್ಬರು ಇವನನ್ನು ಸಾಕ್ಷಿ ಅಂತ ಹೇಳಿದರು. ಶಿ ಹ್ಯಾಸ್ ಹಿಟ್ ಮೀ ಸೋ ಮೆನಿ ಟೈಮ್ಸ್, ಅವಳು ನನ್ನನ್ನು ಸಾಕಷ್ಟು ಸಾರಿ ಹೊಡೆದಳು. ದೆನ್ ದೇ ರಿಮೆಂಬರ್ಡ್ ಅದರ್ ಅರೈಂಡ್ಸ್ ಆ್ಯಂಡ್ ವೆಂಟ್ ದೇರ್ ವೇಸ್, ನಂತರ ಅವರು ಯಾವ ಕೆಲಸಕ್ಕೆ ಬಂದಿದ್ದೀವಿ ಅನ್ನೋದನ್ನು ನೆನಪು ಮಾಡಿಕೊಂಡ್ರು. ಆ್ಯಂಡ್ ವೆಂಟ್ ದೇರ್ ವೇಸ್, ತಮ್ಮ ದಾರಿ ಹಿಡಿದು ಹೋದರು. ಎರಡನೇ ಭಾಗದಲ್ಲಿ ಉಳಿದ ಪಾಠವನ್ನು ನೋಡೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ. ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಎಲ್ಲರಿಗೂ ವಂದನೆಗಳು.